ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರ ಎರಡು ಭಾಗದಲ್ಲಿ ಬರುತ್ತೆ. ಧನಿಷ್ಠಾ ನಕ್ಷತ್ರದ ಬಗ್ಗೆ ಹೇಳಬೇಕು ಅಂದರೆ ಎರಡು ವಿಚಾರ. ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ಆಮೇಲೆ ಬರ್ತೀನಿ. ಧನಿಷ್ಠಾ ಪಂಚಕ ಅಂತ ಬರುತ್ತೆ. ಅದು ಕುಂಭ ರಾಶಿಯಿಂದ ಪ್ರಾರಂಭ, ಮಕರ ರಾಶಿಲಿ ಬರಲ್ಲ. ಧನಿಷ್ಠಾ ಪಂಚಕ ಅಂತ ಅಂದರೆ ಯಾರಾದರೂ ಮನೇಲಿ ಈ ಒಂದು 5 ನಕ್ಷತ್ರದಲ್ಲಿ ಸಾವಾದರೆ ಆ ವರ್ಷದಲ್ಲಿ ಮಿನಿಮಮ್ 2 ರಿಂದ 3 ಜನ ಸಾಯ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಅದು ಕೆಲವೊಂದು ಕಡೆ ನೋಡಿದ್ದೀನಿ, ಅದು ಆಗೋ ಥರ ಒಂದು ಸೂಚನೆಗಳು ನನಗೆ ನೋಡಿದ್ದೀನಿ, ಹೇಳಿದ್ದಾರೆ. ಬಟ್ ಅದರದ್ದು ನಿದರ್ಶನಗಳು ನನಗೆ ಸ್ವಲ್ಪ ಸಿಕ್ಕಿವೆ. ಸೊ ಧನಿಷ್ಠಾ ಪಂಚಕ ಅಂತ ಹೇಳ್ತಾರೆ. ಅಂದರೆ ಯಾರು ಮಕರ ಮತ್ತು ಮೀನ ರಾಶಿಲಿ ಚಂದ್ರ ಇದ್ದಾಗ ಸಾಯ್ತಾರೆ. ಏನಕ್ಕೆ ಮಕರ ಮೀನದ ಇದು ಮಕರ ಅಲ್ಲ, ಕುಂಭ ಮತ್ತು ಮೀನ. ಮಕರ ಬರೋದಿಲ್ಲ. ಮಕರದಲ್ಲಿ ಧನಿಷ್ಠ ಬರುತ್ತೆ, ಕುಂಭದಲ್ಲೂ ಧನಿಷ್ಠ ಬರುತ್ತೆ. ಕುಂಭ ಮತ್ತು ಮೀನ ರಾಶಿ ಇರ್ತಕ್ಕಂಥ ಸಮಯದಲ್ಲಿ ಯಾರು ಸಾಯ್ತಾರೆ ಅದನ್ನ ಪಂಚಕ ಅಂತ ಹೇಳ್ತಾರೆ. ಪಂಚಕ ಅಂದ್ರೆ ಮನೆ ಬಿಡ್ತಕ್ಕಂಥದ್ದು ಹೇಳ್ತಾರಲ್ಲ ಕೆಲವರು, 3 ತಿಂಗಳು ಮನೆ ಬಿಡಬೇಕು, 5 ತಿಂಗಳು ಮನೆ ಬಿಡಬೇಕು, 6 ತಿಂಗಳು ಮನೆ ಬಿಡಬೇಕು ಅಂತ. ಧನಿಷ್ಠ ಇಂದ ಪ್ರಾರಂಭ. ಧನಿಷ್ಠ ಅಂತ ಬಂತು ಅಂದ್ರೆ 5 ತಿಂಗಳು ಬಿಡಬೇಕು. ಶತಭಿಷ ಬಂತು ಅಂದ್ರೆ 4 ತಿಂಗಳು. ಪೂರ್ವಭಾದ್ರ ಬಂದ್ರೆ 3 ತಿಂಗಳು. ಉತ್ತರಾಭಾದ್ರ ಬಂದ್ರೆ 2 ತಿಂಗಳು. ರೇವತಿ ಬಂತು ಅಂತಂದ್ರೆ 1 ತಿಂಗಳು. ಕೆಲವು 1 ವರ್ಷ 2 ವರ್ಷ ಬಿಡಬೇಕು ಅನ್ನೋದೆಲ್ಲ ಬೋಗಸ್, ಸುಮ್ಮನೆ ಎಲ್ಲ ನಿಮ್ಗೆ ಹಂಗೆ ಹೇಳಿ ಒಂದು ಪೂಜೆ ಮಾಡಿಸ್ಬಿಡಿ ಸರೋಗುತ್ತೆ ಅಂತ. 5 ತಿಂಗಳು, 4 ತಿಂಗಳು, 3 ತಿಂಗಳು, 2 ತಿಂಗಳು, 1 ತಿಂಗಳು, 5 ತಿಂಗಳು ಮ್ಯಾಕ್ಸಿಮಮ್. ಯಾಕಂದ್ರೆ ಒಂದೊಂದು ತಿಂಗಳ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಇನ್ಕ್ರೀಸ್. ಧನಿಷ್ಠದಿಂದ ಪ್ರಾರಂಭ ಆಗುತ್ತೆ. ಬಹಳಷ್ಟು ಜನಕ್ಕೆ ನಮ್ಮ ನಕ್ಷತ್ರ ನಾಡಿಲಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ನನ್ನ ಪ್ರೋಗ್ರಾಮು ಹೆಚ್ಚು ಜ್ಯೋತಿಷರು ವಾಚ್ ಮಾಡ್ತಾ ಇದ್ದಾರೆ ಅಂತ ನನಗೆ ಮೊನ್ನೆ ಅನುಭವಕ್ಕೆ ಬಂದಿದೆ. ತುಂಬ ಜನ ಹೇಳ್ತಾರೆ, ಸಾಕಷ್ಟು ಜನ ಜ್ಯೋತಿಷರು 10 ಗಂಟೆ ಪ್ರೋಗ್ರಾಮಲ್ಲಿ ನೋಡ್ತಾರೆ, ಬೆಳಗಿನ ಕಾರ್ಯಕ್ರಮಲ್ಲಿ ನೋಡಲ್ಲ ಅಂತ ಹೇಳಿ ಒಂದು ಹೇಳ್ತಾರೆ. ಆಯಿತು, ಬೇಜಾರೇನಿಲ್ಲ, ಕಲ್ತ್ಕೊಳ್ಳಿ. ಕರೆಕ್ಟಾಗಿರ್ತಕ್ಕಂಥ ಮಾಹಿತಿ ಹೇಳಿ. ಯಾಕಂದ್ರೆ ನನಗೂ ನನ್ನ ಗುರುಗಳು ಕೊಟ್ಟಿರ್ತಕ್ಕಂಥದ್ದು, ಅಧ್ಯಯನ ಮಾಡಿರ್ತಕ್ಕಂಥದ್ದು, ಇನ್ಫಾರ್ಮೇಷನ್ ತೊಗೊಂಡಿರ್ತಕ್ಕಂಥದ್ದು. ಸೊ ಅದನ್ನು ನಾನು ಸಾದರಪಡಿಸ್ತಾ ಇದ್ದೀನಿ. ಸೊ ಇಂಥ ವಿಚಾರನ ದಯವಿಟ್ಟು ಒಂದು ಒಳ್ಳೆ ಒಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು, ಹೆಚ್ಚಿನ ಪ್ರಚಾರ ನೀವು ಮಾಡಬೇಕು. ಯಾರ್ಯಾರು ವಾಹಿನಿ ಇವತ್ತು ನೋಡ್ತಾ ಇದ್ದೀರಾ, ಖಂಡಿತ ನೀವು ಪ್ರಚಾರ ಮಾಡಿ. ನಕ್ಷತ್ರ ನಾಡಿ ನೋಡಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತವೆ. ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತಾ ಇರ್ತೀವಿ, ಹಿಂದೂ ಕಲೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಜ್ಯೋತಿಷ್ಯದ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇರ್ತೀವಿ. ಸೊ ಆ ರೀತಿ ಧನಿಷ್ಠಾ ನಕ್ಷತ್ರ, ಧನಿಷ್ಠಾ ಪಂಚಕ ಇದು ಬೇರೆ ಸಬ್ಜೆಕ್ಟು. ಸೊ ಪಂಚಕ ಅಂತ ಹೇಳ್ತೀವಿ, ಅದು ಪಂಚಕ ಶಾಂತಿ ಮಾಡಬೇಕಾಗತ್ತೆ. ಮನೆ ಬಿಡೋ ಪ್ರಮೇಯ ಇಲ್ಲ. ಅವರು ಸಾವನ್ನಪ್ಪಿರ್ತಾರೆ, ಆ ರೂಮನ್ನು ಕ್ಲೋಸ್ ಮಾಡ್ತಾರೆ. ಆ ರೂಮಲ್ಲಿ ಮೊದಲ 12 ದಿವಸ ಎಳ್ಳೆಣ್ಣೆ ದೀಪವನ್ನು ಕಬ್ಬಣದ ಬಾಣಲೆಯಲ್ಲಿ ಹಚ್ಚಿ ಇಡ್ತಾರೆ. 12ನೇ ದಿವಸ ಪುಣ್ಯದ ದಿವಸ ಅದನ್ನು ಡೋರ್ ತೆಗೆದು ಆ ದೀಪವನ್ನು ಯಾವ್ದಾರ ನಿರ್ಜನ ಪ್ರದೇಶ ಇರತಕ್ಕಂಥ ಒಂಟಿ ಮರದ ಹತ್ರ ಹೋಗಿ ಇಟ್ಬಿಟ್ಟು ಬರ್ತಾರೆ. ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಯಾರಿಗಾರು ಆ ಸೀಕ್ರೆಟ್ ಹೇಳ್ಬಿಟ್ರೆ ಅವ್ರಿಗೊಬ್ರಿಗೂ ಹೇಳಕ್ ಹೋಗಲ್ಲ. ಅಂದರೆ ಇವರು ಸೀಕ್ರೆಟ್ ಏಜೆನ್ಸಿಲಿ ಕೆಲಸ ಮಾಡ್ತಕ್ಕಂಥವ್ರು, ಯಾವುದೇ ಗುಟ್ಟನ್ನು ರಟ್ಟು ಮಾಡದೇ ಇರತಕ್ಕಂಥದ್ದು, ಅಂಥ ಕೆಲಸಗಳು, ಲಾಯರ್ ಕೆಲಸ, ಕನ್ಸಲ್ಟೆನ್ಸಿ ಕೆಲಸ, ಇನ್ನೊಬ್ರು ಗೊತ್ತಾಗಬಾರ್ದು, ನಮಗೆ ಮಾತ್ರ ಇರಬೇಕು. ಅದು ಸಂದರ್ಭ ಬಂದಾಗ ಅದು ಕೊಡ್ತಕ್ಕಂಥದ್ದು. ಅಂಥ ವಿಚಾರದಲ್ಲಿ ಧನಿಷ್ಠಾ ನಕ್ಷತ್ರ ಬೆಸ್ಟು. ಧನಿಷ್ಠಾ ನಕ್ಷತ್ರದ ಅಧಿಪತಿ ಕುಜ. ಧನಿಷ್ಠಾ ನಕ್ಷತ್ರದ ಅಧಿಪತಿ ಕುಜ ಆದರೂ ಕೂಡ ಇವರಿಗೆ ಒಂದು ಮದುವೆ ವಿಚಾರದಲ್ಲಿ ಏನಾಗುತ್ತೆ, ಅವರ ಅತ್ತೆ ಮಾವನ ಜೊತೆ ಸ್ವಲ್ಪ ವೈಮನಸ್ಯ ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ಹೆಚ್ಚಾಗಿರುತ್ತೆ. ಯಾರು ಧನಿಷ್ಠದಲ್ಲಿ ಇರ್ತಾರೋ ಅತ್ತೆ ಮಾವನ ಜೊತೆ ಜಗಳ ಆಡ್ತಕ್ಕಂಥದ್ದು, ಅಥವಾ ಇನ್ಲಾಸ್ ಅಂತ ಏನು ಹೇಳ್ತೀವಿ, ಅವ್ರಿಗಿಂತ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರದವ್ರು ಹೆಚ್ಚು. ಧನಿಷ್ಠಾ ನಕ್ಷತ್ರವು ಬಹಳ ಸೌಮ್ಯ ಸ್ವಭಾವ, ಖಂಡಿತ ಸೌಮ್ಯ ಸ್ವಭಾವ ಇದೆ. ಅದ್ರ ಜೊತೆಗೆ ಬಹಳ ಒಂದು ಜೆಂಟಲ್ ತರ ಇರ್ತಕ್ಕಂಥವ್ರು. ಧನಿಷ್ಠ ಕುಜನ ಅಧಿಪತಿ ಆಗಿದ್ರು ಕೂಡ ಬಹಳ ಜೆಂಟಲ್. ಯಾಕಂದ್ರೆ ಇದು ಶನಿಯ ಮನೇಲಿ ಬರ್ತಾ ಇದೆ, ಮಕರದಲ್ಲೂ ಬರ್ತಾ ಇದೆ, ಕುಂಭದಲ್ಲೂ ಬರ್ತಾ ಇದೆ. ಬಟ್ ಈ ಶನಿಯ ಒಂದು ರಾಶಿಲಿ ಬಂದರೂ ಕೂಡ ಧನಿಷ್ಠಾ ನಕ್ಷತ್ರದವ್ರಿಗೆ ಒಂದು ದೋಷ ಏರ್ಪಾಟಾಗಿದೆ. ಅದು ಶನಿಯ ದೋಷ. ಏನದು ಶನಿಯ ದೋಷ? ವರ್ಕರ್ಸು ಅವ್ರಿಗೆ ಸರಿಯಾಗಿರೋ ರೆಸ್ಪೆಕ್ಟ್ ಕೊಡಲ್ಲ, ಕೆಲಸಗಾರ ಸಿಗಲ್ಲ, ಮನೇಲಿರ್ತಕ್ಕಂಥವ್ರಿಗೆ ಕೆಲಸಗಾರ ಸರಿಯಾಗಿ ಬರಲ್ಲ, ಕೆಲಸಗಾರ ಅವ್ರಿಗೆ ಕೈ ಕೊಡ್ತಕ್ಕಂಥದ್ದು, ಕೆಲಸಗಾರರಿಂದ ಹಾನಿ ಆಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿರುತ್ತೆ ಧನಿಷ್ಠಾ ನಕ್ಷತ್ರದವರು. ಇದರಿಂದ ಪಾರಾಗಬೇಕು ಅಂತಂದ್ರೆ ಕಬ್ಬಿಣದ ವಸ್ತುಗಳನ್ನ ಯಾರಿಗಾರು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರಿಗೆ ದಾನ ಮಾಡಬೇಕು. ಹಾಗೆ ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಒಂದು ಈ ಜೇನಿನ ಹುಳ ಬರ್ತಕ್ಕಂಥ ಒಂದು ಚಿತ್ರ ಪರ್ಸಲ್ಲಿ ಇಟ್ಕೋಬೇಕು. ಹೆಣ್ಣು ಸಿಂಹಿಣಿಯ ಸಂಕೇತ ಇರೋದು, ಅಂದರೆ ಲೈನೆಸ್, ಅಂದರೆ ಮನೇನು ಕುಟುಂಬ ನೋಡ್ತಕ್ಕಂಥದ್ದು, ಭಾಳ ಆದರದಿಂದ ನೋಡ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರದವರು. ಭಾಳ ವೆಲ್ ಕಲ್ಚರ್ಡು, ಭಾಳ ಒಂದು ಸೌಮ್ಯವಾಗಿರ್ತಕ್ಕಂಥವ್ರು. ಆದರೆ ಸೀಕ್ರೆಟ್ಸ್ನ ಭಾಳ ಮೇಂಟೈನ್ ಮಾಡ್ತಾರೆ. ಇನ್ಲಾಸ್ ಜೊತೆ ನಾನು ಹೇಳ್ದಂಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು.
ಮತ್ತೆ ಇನ್ನೆಲ್ಲ ವಿಚಾರ ಹೈಲಿ ಎಜುಕೇಟೆಡ್ ಆಗಿರ್ತಾರೆ. ಮತ್ತೆ ಒಂದು ಒಳ್ಳೆ ನಾಲೆಜ್ ಇರುತ್ತೆ. ಎಜುಕೇಶನ್ ಇಲ್ಲ ಅಂದ್ರೂ ಒಳ್ಳೆ ಜನರಲ್ ನಾಲೆಜ್ ಅಂತ ಹೇಳ್ತೀವಲ್ಲ, ಸಾಮಾನ್ಯ ಜ್ಞಾನ. ಅವ್ರ ಹತ್ರ ಮಾತಾಡ್ಬೇಕಪ್ಪ, ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾರೆ ಅಂಥದಕ್ಕೆ ಧನಿಷ್ಠ ನಕ್ಷತ್ರ ನಂಬರ್ 1 ಆಗಿರ್ತಕ್ಕಂಥದ್ದು. ಸೊ ಇಷ್ಟು ವಿಚಾರ ಧನಿಷ್ಠದ ದೋಷದ ಬಗ್ಗೆ ಹೇಳಿದ್ದೀನಿ. ಭಾಳ ಒಂದು ಮುಹೂರ್ತ ಭಾಗಕ್ಕೆ ಬಂದರೆ ಧನಿಷ್ಠ ನಕ್ಷತ್ರನ ಭಾಳ ವಿಶೇಷವಾಗಿ ಯೂಸ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಧನಿಷ್ಠ ನಕ್ಷತ್ರ. ಮತ್ತು ಕೆಲವೊಂದು ಕ್ರೂರ ಕೆಲಸಗಳು ಮಾಡೋಕ್ಕೆ ಧನಿಷ್ಠ ನಕ್ಷತ್ರ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಧನಿಷ್ಠ ನಕ್ಷತ್ರದ ಒಂದು ವಿಭಾಗದಲ್ಲಿ ನಾನು ಹೇಳಿರ್ತಕ್ಕಂಥ ಒಂದು ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಭಾಳ ಸುಲಭವಾಗಿರ್ತಕ್ಕಂಥ ಪರಿಹಾರ. ಒಳ್ಳೆಯದಾಗಲಿ.